ಧೀಮಾಸ್ ಕಿಚನ್ ಫ್ರೆಂಡ್ಸ್, ನಾನಿವತ್ತು ಮಾಡೋಕೆ ಹೊರಟಿರೋದು ಬೋಂಡ. ಕಡಲೆ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿ ಸಣ್ಣ ಸಣ್ಣ. ನಿಮ್ಗೆ ಎಷ್ಟು ಬೋಂಡ ಬೇಕೋ ಅಷ್ಟನ್ನು ನೀವು ಕಟ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ ರೇಟ್ ಜಾಸ್ತಿ, ಹೇಗೆ ಮಾಡೋದು ಅಂತ ಕೇಳಬೇಡಿ. ತಿನ್ನಬೇಕು ಅಂದರೆ ಯಾವ ರೇಟ್ ಜಾಸ್ತಿ ಆದರೂ ಮಾಡ್ಕೊಂಡು ತಿನ್ನಲೇಬೇಕು. ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸೋಡಾ ಹಾಕ್ಕೊತಾ ಇದ್ದೀನಿ. ನಾನು ಮೆಣಸಿನ್ಕಾಯಿ ಹಾಕ್ಕೊತಾ ಇಲ್ಲ, ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ಮಕ್ಕಳಿದ್ದಾರೆ ನಮ್ಮ ಮನೇಲಿ, ಅವ್ರು ತಿನ್ನುವಾಗ ಬೇಜಾರು ಬೀಳ್ತಾರೆ. ಖಾರದ ಪುಡಿ ಆದರೆ ಅವ್ರ ಕೈಗೆ ಸಿಗಲ್ಲ, ಚೆನ್ನಾಗಿ ತಿಂತಾರೆ. ಅದರಿಂದ ನೋಡಿ ಫ್ರೆಂಡ್ಸ್, ಉಪ್ಪು ಹಾಕ್ಕೊತಾ ಇದ್ದೀನಿ. ಕಾಯ್ದಿರೋ ಎಣ್ಣೆ ಇದೆ, ಅದಕ್ಕೆ ಸ್ವಲ್ಪ ಇದಕ್ಕೆ ಎತ್ತಾಕೋಣ, ಗರಿ ಗರಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಸಾಕು ನೋಡಿ ಫ್ರೆಂಡ್ಸ್. ಈಗ ನೀರು ಹಾಕ್ಕೊಂಡು ಕಲಿಸ್ಕೊಳೋಣ ಫ್ರೆಂಡ್ಸ್. ಸ್ವಲ್ಪ ಇಂಗು ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಆಗುತ್ತೆ ಅದರಿಂದ. ನೋಡಿ ಫ್ರೆಂಡ್ಸ್, ಈ ಥರ ಕಲಿಸ್ಕೋಬೇಕು. ಸಬ್ಬಕ್ಕಿ ಬೇಕಾದರೆ ಹಾಕ್ಕೋಬೋದು. ಬೋಂಡ ಬೇಗ ಅರ್ಜೆಂಟಾಗಿ ಮಾಡಬೇಕು ಅಂದರೆ ಈರುಳ್ಳಿನೇ ಮಾಡ್ಬೋದು, ತೊಂದರೆ ಇಲ್ಲ. ಈಗ ಕಾಯ್ದಿದೆ ಎಣ್ಣೆ, ನಾನು ಬಿಡ್ತಾ ಇದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಈ ಥರ ಉಲ್ಟಾ ತಿರುವಾಕೊಳ್ಳಿ. ಮೊಸರು ಬೇಡವನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ ಬೋಂಡ. ಉರಿ ಸಣ್ಣ ಇಟ್ಕೊಂಡು ಬೋಂಡ ಮಾಡ್ಬೇಕು ಯಾವತ್ತು ಮಾಡಿದ್ರು. ನಾವು ಸೋಡಾ ಎಲ್ಲ ಜಾಸ್ತಿ ಹಾಕಲ್ಲ, ಯಾಕಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ.